ಹಾಯ್ ಎಲ್ಲರಿಗೂ, ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನದ ನನ್ನ ರೆಸಿಪಿ ರೆಡಿಮೇಡ್ ಅಕ್ಕಿ ಶಾವಿಗೆಯಿಂದ ಉಪ್ಪಿಟ್ಟು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ತುಂಬಾ ರುಚಿ ಮತ್ತು ಮಕ್ಕಳು ತುಂಬ ಇಷ್ಟಪಡ್ತಾರೆ. ಬೆಳಗಿನ ತಿಂಡಿಗೆ ಹಾಗೆ ಲಂಚ್ ಬಾಕ್ಸಿಗೂ ಕೂಡ ಕೊಟ್ಟು ಕಳಿಸ್ಬೋದು. ಈ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ತಿಳಿಯೋಣ. ಇಲ್ಲಿ ನಾನು ಮೊದಲಿಗೆ ಒಂದು 500 ಗ್ರಾಮ್ ಅಂದರೆ ಒಂದು ಅರ್ಧ kg ಆಗುವಷ್ಟು ಅಕ್ಕಿ ಶಾವಿಗೆಯನ್ನು ತೊಗೊಂಡಿದ್ದೇನೆ. ನೋಡಿ, ಈ ರೀತಿಯಲ್ಲಿ ಬರುತ್ತೆ. ಇದು ಒಂದು 4 ರಿಂದ 5 ಜನ ಆಗುವಷ್ಟು ಚೆನ್ನಾಗಿ ತಿನ್ಬೋದು. ಅಂದರೆ ತರಕಾರಿಯನ್ನು ಹಾಕಿ ಮಾಡಿರೋದ್ರಿಂದ ಒಂದು 4 ರಿಂದ 5 ಜನ ಆಗುವಷ್ಟು ತಿನ್ಬೋದು. ಇದನ್ನು ಮುಂಚೆನೇ ನೀರನ್ನು ಬಿಸಿಗೆ ಇಟ್ಕೊಂಡಿದ್ದೆ. ಇದಕ್ಕೆ 1 ಚಮಚ ಆಗುವಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದರೊಳಗಡೆ ಈ ಅಕ್ಕಿ ಶಾವಿಗೆಯನ್ನು ಹಾಕಬೇಕು. ತುಂಬ ಹೊತ್ತು ಬೇಯಿಸೋದೆಲ್ಲ ಬೇಡ. ಒಂದು 3 ರಿಂದ 4 ನಿಮಿಷ ಬಿಸಿ ನೀರಿನಲ್ಲಿ ಇದು ಮುಳುಗಿಸಿದರೆ ಸಾಕು. ಅಂದರೆ ಅಕ್ಕಿ ಶಾವಿಗೆ ಚೆನ್ನಾಗಿ ಮುಳುಗಬೇಕು ಬಿಸಿ ನೀರಿನಲ್ಲಿ, ಕುದಿಸೋದೆಲ್ಲ ಬೇಡ. ಒಂದು 2 ರಿಂದ 3 ನಿಮಿಷ ಈ ಶಾವಿಗೆಯನ್ನು ಹಾಗೆ ನೀರಿನಲ್ಲಿ ಬಿಡಬೇಕು. ಅಂದರೆ ನೀರು ಚೆನ್ನಾಗಿ ಬಿಸಿಯಾಗಿರಬೇಕು. ನೋಡಿ, ಈ ರೀತಿಯಲ್ಲಿ ಇದು ಒಂದಕ್ಕೊಂದು ಅಂಟ್ಕೊಳ್ಳೋದೆಲ್ಲ ಇಲ್ಲ. ನಂತರ ಇದನ್ನು ಜರಡಿಯ ಸಹಾಯದಿಂದ ಪೂರ್ತಿಯಾಗಿ ನೀರನ್ನು ಸೋಸ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ. ನಂತರ ಇದನ್ನು ಒಂದು ಅಗಲವಾದ ತಟ್ಟೆಗೆ ಹಾಕಿ ಹಾಗೆ ಬಿಡಬೇಕು. ಅಂದರೆ ಒಗ್ಗರಣೆಯನ್ನು ಹಾಕಲಿಕ್ಕೆ ತಣಿಬೇಕು ಇದು. ನೋಡಿ, ಈ ರೀತಿಯಲ್ಲಿ ಒಂದು 5 ನಿಮಿಷ, ಅಂದರೆ ನೀವು ಒಗ್ಗರಣೆ ರೆಡಿ ಆಗೋದ್ರೊಳಗೆ ಇದು ಸ್ವಲ್ಪ ತಣದಿರುತ್ತೆ. ಹಾಗೆ ಬಿಟ್ಟು ಇಲ್ಲಿ ಒಗ್ಗರಣೆಯನ್ನು ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ ಒಗ್ಗರಣೆಗೂ ಕೂಡ ಒಂದು ಅಗಲವಾದ ಪಾತ್ರೆಯನ್ನು ತೊಗೊಂಡ್ರೆ ನಮಗೆ ಇದನ್ನು ಮಿಕ್ಸ್ ಮಾಡಲಿಕ್ಕೆ ಚೆನ್ನಾಗಿರುತ್ತೆ. ಇದಕ್ಕೆ ಒಂದು 2 ರಿಂದ 3 ಚಮಚ ಆಗುವಷ್ಟು ಎಣ್ಣೆ, ಅರ್ಧ ಚಮಚ ಸಾಸಿವೆ, ಒಂದು 2 ಕಡ್ಡಿ ಆಗುವಷ್ಟು ಕರಿಬೇವು, 3 ರಿಂದ 4 ಆಗುವಷ್ಟು ಹಸಿಮೆಣಸನ್ನು ಸಣ್ಣದಾಗಿ ಹೆಚ್ಚಿ ಹಾಕಿದ್ದೇನೆ. ಎಣ್ಣೆ ಒಳಗಡೆ ಚೆನ್ನಾಗಿ ಹುರಿದು ಆದಮೇಲೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯೊಳಗಡೆ ಬಾಡಿಸ್ಕೊಳ್ಳಿ. ಇಲ್ಲಿ ನೀವು ಬೇಕಿದ್ದರೆ ಉದ್ದಿನಬೇಳೆ, ಕಡಲೆಬೇಳೆಯನ್ನು ಕೂಡ ಹಾಕ್ಕೊಳ್ಬೋದು. ನಂತರ ಇದಕ್ಕೆ ಒಂದು 1/4 ಚಮಚ ಆಗುವಷ್ಟು ಅರಿಶಿನ, ನಂತರ ಇದಕ್ಕೆ ಬೇಯಿಸಿರುವಂಥ ಅರ್ಧ ಕಪ್ ಆಗುವಷ್ಟು ವಟಾಣಿ, ಸಣ್ಣದಾಗಿ ಹೆಚ್ಚಿರುವಂಥ ಅರ್ಧ ಕಪ್ ಕ್ಯಾರೆಟು, ಅರ್ಧ ಕಪ್ ಆಲೂಗಡ್ಡೆ, ಅರ್ಧ ಕಪ್ ಆಗುವಷ್ಟು ಬೀನ್ಸು, ಒಂದು ಅರ್ಧ ಕಪ್ ಆಗುವಷ್ಟು ಟೊಮೆಟೊ, ಹಾಗೆ ಮೇಲ್ಗಡೆಯಿಂದ 1 ಚಮಚ ಆಗುವಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪನ್ನು ನೋಡಿ ಹಾಕಿ. ಇಲ್ಲಿ ಶಾವಿಗೆ ಬೇಯುವಾಗಲೂ ಹಾಕಿರೋದ್ರಿಂದ ರುಚಿಯನ್ನು ನೋಡಿ ಹಾಕಿ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿದರೆ ಸಾಕು. ತರಕಾರಿ ಚೆನ್ನಾಗಿ ಬೇಯಿಸಬೇಕು ಅಂತೇನಿಲ್ಲ, ಅರ್ಧ ಬೆಂದರೆ ಸಾಕು. ನಂತರ ಇದಕ್ಕೆ ಮುಂಚೆನೇ ಬೇಯಿಸಿ ಇಟ್ಟಿರುವಂಥ ಶಾವಿಗೆಯನ್ನು ಸೇರಿಸಿ. ನೋಡಿ, ಎಷ್ಟೊಂದು ಉದುರಾಗಿದೆ ಅಂತ, ಒಂದಕ್ಕೊಂದು ಅಂಟ್ಕೊಳ್ಳಲ್ಲ. ಹಾಗೆ ಫ್ರೆಶ್ ಆಗಿರುವಂಥ 1/4 ಕಪ್ ತೆಂಗಿನಕಾಯಿ ತುರಿಯನ್ನು ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು. ಹಾಗೆ ಮೇಲ್ಗಡೆಯಿಂದ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಪುನಃ ಮತ್ತೊಮ್ಮೆ ಮಿಕ್ಸ್ ಮಾಡಿದರೆ ಆಯಿತು. ಇಲ್ಲಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೊಳ್ಳಿ ಬೇಕಿದ್ರೆ, ಇಲ್ಲಾಂದರೆ ಇದು ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ ಕೆಲವೊಮ್ಮೆ. ನೋಡಿ, ಈ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಬಹಳನೇ ಸಾಫ್ಟಾಗಿಯೂ ಬಂದಿದೆ ಮತ್ತು ಉದುರಾಗಿಯೂ ಬಂದಿದೆ. ಮಕ್ಕಳಿಗಂತೂ ತುಂಬಾ ಇಷ್ಟಪಡ್ತಾರೆ ಇದನ್ನು. ಮೇಲ್ಗಡೆಯಿಂದ ನಂತರ ಒಂದು ಕಡಿಯಾಗುವಷ್ಟು ಲಿಂಬೆ ರಸವನ್ನು ಹಾಕ್ತಾ ಇದ್ದೇನೆ. ಮತ್ತೆ ಪುನಃ ಮಿಕ್ಸ್ ಮಾಡಿ. ರುಚಿಕರವಾದಂತಹ ಅಕ್ಕಿ ಶಾವಿಗೆ ಉಪ್ಪಿಟ್ಟು ರೆಡಿಯಾಗಿದೆ. ಮಕ್ಕಳು ಮನೆ ಮಂದಿಗೆಲ್ಲ ಇಷ್ಟವಾಗುವಂಥದ್ದು. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡ್ಬೋದು. ಹಾಗೆ ನಾನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್, ಕಾಮೆಂಟ್ ಮಾಡೋದನ್ನಂತೂ ಖಂಡಿತ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.